ಮಂಡ್ಯ ಜಿಲ್ಲಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ವನಗನಹಳ್ಳಿಯಲ್ಲಿ 5 ಲಕ್ಷ ರು ವೆಚ್ಚದಲ್ಲಿ ಬಸ್ ನಿಲ್ದಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಏನಾಗಬೇಕು ಅಂತೇಳಿ ಕೇವಲ 48 ಗಂಟೆ ಒಳಗಡೆ ಈ ಬಸ್ ನಿಲ್ದಾಣವನ್ನು ಅನುಮೋದನೆ ನೀಡಿ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರು ಇಲ್ಲೇ ಗೊತ್ತಾಗುತ್ತೆ ನಮ್ಮ ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಈ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ಪ್ರತಿನಿತ್ಯ ನಾವು ಮೀಡಿಯಾದಲ್ಲಿ ನೋಡ್ತಾ ಇದೀವಿ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ ಅಂತ. ಆದ್ರೆ ಈ ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಅದು ಯಾವುದೇ ರೀತಿ ಅಂತಿಲ್ಲ. ಡಬ್ಬಲ್ ಮತ್ತೆ ತ್ರಿಬಲ್ ಧಮಾಕ ನಮ್ಮ ಶಾಸಕರು ಎಲ್ಲಿ ತರ್ತಾರೆ ಗೊತ್ತಿಲ್ಲ. ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಅನುದಾನ ತಂದೆ ಈ ನಮ್ಮ ಮಂಡ್ಯ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮಂಡ್ಯ ಕ್ಷೇತ್ರವನ್ನ ಈ ರಾಜ್ಯದಲ್ಲೇ ಇನ್ನೂ 24 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ದಾಪಗಾಲ್ ಹಾಕಿದ್ದಾರೆ. ನಾವು ನೀವೆಲ್ಲರೂ ಕೂಡ ಒಗ್ಗಟ್ಟಿನ ಕೈಯನ್ನು ಬಲಪಡಿಸಬೇಕು, ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಾತ್ನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಜ್ಯೋತಿಯರವರು, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಗೌರಮ್ಮ, ಸುಧಾರ್ ಅವರು, ವೆಂಕಟೇಶ್ವರವರು ಹಾಗೂ ವನಗನಹಳ್ಳಿ ಕಾಂಗ್ರೆಸ್ ಹಿರಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಂತರ ಶಾಸಕರು ಕೆರಗೋಡು ಗ್ರಾಮಕ್ಕೆ ತೆರಳಿ ಅಲ್ಲಿ 50 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಬಳಸ್ತಾ ಇರೋದಕ್ಕೆ ನಡೀತೋಣ ಮಳೆ ಗಿರಿಗೆ ಎಳುಪು ಭಯವೇ ಇಲ್ಲ ಸರ್ ಮೀಟಿಂಗ್ ಓಕೆ ಇಲ್ಲ ಇದ್ದೀನಿ ನಂತರ ಶಾಸಕರಾದ ಶ್ರೀ ಗಣಿಗ ರವಿಕುಮಾರ್ ಅವರು ಮಾರಗೌಡನಹಳ್ಳಿಯಲ್ಲಿ ಸುಮಾರು 1 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಕಡೆ ನೋಡಿ, ಈ ಕಡೆ ನೋಡ್ರಿ, ಈ ಕಡೆ ನೋಡಿ.
ನಂತರ ಶಾಸಕರು ರಸ್ತೆ ಕಾಮಗಾರಿಗಳ ಬಗ್ಗೆ ನಮ್ಮ ರಣಬೇರಿ ನ್ಯೂಸ್ ಜೊತೆ ವಿವರವಾಗಿ ಮಾಹಿತಿ ನೀಡಿದರು. ಒಟ್ಟು 1,55,00,000 ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದ್ದೀನಿ. ಮಂಡ್ಯದಲ್ಲಿ ಭಾಳ ವೇಗವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ಮೊದಲೆಲ್ಲ 25 ವರ್ಷ ಹಿಂದೆ ಹೋಗಿತ್ತು. ಈಗ ಅದನ್ನು ಮುಂದಕ್ಕೆ ತರೋ ಜವಾಬ್ದಾರಿ ಜನ ನಮಗೆ ಆಶೀರ್ವಾದ ಮಾಡೋದ್ರಿಂದ ಇದೆ. SCPಯಲ್ಲಿ ಒಟ್ಟು 1.5 ಕೋಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. 5 ಲಕ್ಷ ಬಸ್ ಸ್ಟ್ಯಾಂಡ್ಗೆ ಹಾಕಿದ್ದೀವಿ. 1.5 ಕೋಟಿಯಲ್ಲಿ ಕೆಲಸ ಆಗಿದೆ. ಮತ್ತು CN 93 ಕೋಟಿ ರೂಪಾಯಿದು ಕೂಡ ಟೆಂಡರ್ ಎಲ್ಲ ಮುಗಿದಿದೆ. ಇನ್ನೊಂದು 10 ದಿನದಲ್ಲಿ 93 ಕೋಟಿ ರೂಪಾಯಿದು ಕೆಲಸ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಲ್ಲಿ ಕಾವೇರಿ ನಿಗಮದ ವತಿಯಿಂದ ಆಗುತ್ತೆ. ಇದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಹಾಗೂ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳಿಗೆ ಆದಂಥ DK ಶಿವಕುಮಾರ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಒಂದೇ ಸರಿ 100 ಕೋಟಿ ರೂಪಾಯಿಯನ್ನು ಕೊಟ್ಟು ಅದು ಟೆಂಡರ್ ಕೂಡ ಮುಗಿದಿದೆ. 7 ಕೋಟಿ ಹೇಮಾವತಿ ನಾಲೆಗಳಿಗೆ, 93 ಕೋಟಿ ಕಾವೇರಿ ನಾಲೆಗಳಿಗೆ ಕೊಟ್ಟಿದ್ದಾರೆ. ಹಲವಾರು ಎಕ್ಸಾಂಪಲ್ ಕೆರಗೋಡಿನ ತಾವರೆಕೆರೆ ಅಭಿವೃದ್ಧಿಗೆ 5 ಕೋಟಿ, ಸಿದ್ದೇಗೌಡ ದೊಡ್ಡಿ ರೋಡು ಮತ್ತು ಮಾರ್ಗೋಡ್ನಹಳ್ಳಿ ಚಾನಲ್ ಅಭಿವೃದ್ಧಿ, ಹೀಗೆ 93 ಕೋಟಿ ರೂಪಾಯಿದು ಟೆಂಡರ್ ಎಲ್ಲ ಮುಗಿದು ಇನ್ನೊಂದು 10 ದಿನದಲ್ಲಿ ಕಾಮಗಾರಿ ಆರಂಭ ಆಗುತ್ತೆ. ಈ ಬಾರಿ 150 ಕೋಟಿಯನ್ನು ಚಾನಲ್ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಕಾವೇರಿ ನಿಗಮದಿಂದ. ಅದರಲ್ಲಿ ಯಾವ್ಯಾವ ಭಾಗದಲ್ಲಿ ಚಾನಲ್ಗಳು ಭಾಳ ದುರಸ್ತಿ ಆಗಿದೆ, ಆ ದುರಸ್ತಿ ಮಾಡಿ ರೈತರಿಗೆ ಸರಾಗವಾಗಿ ನೀರು ಹರಿಯೋದಕ್ಕೆ ಈ ಏನು ಮಳೆಗಾಲಕ್ಕೆ ಮುಂಚೆನೇ ಟೆಂಡರ್ ಮಾಡಬೇಕು ಅಂತ ಹೇಳ್ತೀವಿ. ನೋಡೋಣ ಏನಾಗುತ್ತೆ ಅಂತ. ಯಾಕಂದರೆ ಮಳೆ ಬಂದಾಗ ಕೆಲಸ ಆರಂಭ ಆಗಲ್ಲ. ಒಟ್ಟು 250 ಕೋಟಿ ರೂಪಾಯಿ ಕಾವೇರಿ ನಿಗಮದಲ್ಲಿ ಬರೀ ಕೇವಲ 1.5 ವರ್ಷದಲ್ಲಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಕೆರಗೋಡು ಭಾಗದಲ್ಲಿ ಸೈಟ್ ಹಂಚಿಕೆಗೆ ಎಲ್ಲ ಅಳತೆ ಆಗ್ತಾ ಇದೆ ಅಂತ ಪಂಚಲಿಂಗೋತ್ಸವದಲ್ಲಿ 50 ಜನಗಳಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ವಿ. ನಾಟ್ ಓನ್ಲಿ ಕೆರಗೋಡು, ಮಾರ್ಗೋಡ್ನಹಳ್ಳಿ, ಕೆರಗೋಡು, ಕಿಲಾರ, ಒಡೆಘಟ್ಟ ಎಲ್ಲ ಪಂಚಾಯಿತಿಯ ಎಲ್ಲ ಗ್ರಾಮದಲ್ಲಿ ಸರ್ಕಾರಿ ಜಾಗವನ್ನು ಗುರುತಿಸೋಕೆ ಹೇಳಿದ್ವಿ. ಯಾಕಂದರೆ ಮೊದಲೆಲ್ಲ ಅವಿಭಕ್ತ ಕುಟುಂಬ ಇತ್ತು. ಒಂದೇ ಮನೆಯಲ್ಲಿ ಹಬ್ಬಗಳನ್ನ ಮಾಡ್ತಿದ್ರು. ಅದು SC ST ಇರ್ಬೋದು, ಒಕ್ಕಲಿಗರು ಇರ್ಬೋದು, ಬೇರೆ ಹಿಂದುಳಿದವ್ರದ್ದು ಎಲ್ಲರೂ. ಈಗ ಕುಟುಂಬಗಳು ವಿಭಾಗ ಆಗಿ ಮಕ್ಕಳುಗಳು ಬೆಂಗಳೂರಿಗೆ ಹೋದಾಗ ಇಲ್ಲ ಮೈಸೂರಿಗೆ ಹೋಗಿ ಹಬ್ಬ ಮಾಡೋಕ್ಕೆ ಬಂದಾಗ ನಮ್ಮಗಳಿಗೆ ಮನೆ ಇಲ್ಲ ಅನ್ನೋ ಒಂದು ದೂರು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಇದೆ. ಅದಕ್ಕೆ ಎಲ್ಲರಿಗೂ ಸೈಟ್ ಹಂಚಬೇಕು, ಯಾರ್ಯಾರಿಗೆ ಸೈಟ್ ಇಲ್ಲ ಅನ್ನೋದಕ್ಕೆ ಈಗ ಆಲ್ರೆಡಿ 25 ಕಡೆ ಜಾಗವನ್ನು ಗುರುತಿಸಿದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಸೈಟನ್ನು ಮಾಡಿ ಯಾರ್ಯಾರಿಗೆ ಮನೆ ಇಲ್ಲ ಎಲ್ಲರಿಗೂ ಸೈಟ್ ಹಂಚೋ ಕೆಲಸವನ್ನು ಇನ್ನು 1 ವರ್ಷದಲ್ಲಿ ಮಾಡ್ತೀವಿ.